ನಮಸ್ತೆ ವೀಕ್ಷಕರೇ, ರಾಜ್ ಫೋರ್ಟ್ ಸಿಟಿ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ಗೆ ಸ್ವಾಗತ. ವೀಕ್ಷಕರೇ, ಒಂದು 2013 ಮಾಡಿದ ಒಂದು ಮಾರುತಿ ವ್ಯಾಗನರ್ ಗಾಡಿ ಪೆಟ್ರೋಲ್ ಪ್ಲಸ್ CNG ಇರೋಂಥ ಒಂದು ಗಾಡಿ ಸೇಲಿಗೆ ಬಂದಿದೆ. ವೀಕ್ಷಕರೇ, ಈ ಗಾಡಿದು ಫುಲ್ ಡೀಟೇಲ್ಸ್ ಬೇಕಂದ್ರೆ ವಿಡಿಯೋನ ಪೂರ್ತಿಯಾಗಿ ನೋಡಿ, ಪೂರ್ತಿಯಾಗಿ ಮಾಹಿತಿ ಸಿಗುತ್ತೆ. ಮಾಹಿತಿ ಎಲ್ಲ ಕೇಳ್ಕೊಂಡಾದ್ಮೇಲೆ ಗಾಡಿ ನಿಮಗೆ ಏನಾದರೂ ಬೇಕು ಅನ್ಸಿದ್ರೆ ವಿಡಿಯೋ ಕೆಳಗಡೆ ನೋಡಿದ್ರೆ ಸಾಕು, ಟೈಟಲ್ ಅಲ್ಲಿ ಸಂಪರ್ಕಿಸಿ ಅಂತೇಳಿ ಒಂದು ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಆಗಿ ಅವರು ಸಹ ಕಾಂಟ್ಯಾಕ್ಟ್ ಮಾಡ್ಕೊಬೋದು. ವೀಕ್ಷಕರೇ, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮಲ್ಲಿ ವಿಡಿಯೋ ನೋಡ್ತಿದ್ರೆ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸೋದಿಲ್ಲ. ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಬೇಕು ಅಂದರೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ ವಿಸಿಟ್ ಮಾಡಬೇಕಾಗುತ್ತೆ. ಇಲ್ಲ ಅಂದರೆ ವಿಡಿಯೋ ಕಾಮೆಂಟ್ ಬಾಕ್ಸಲ್ಲಿ ಇಲ್ಲ ವಿಡಿಯೋ ಕೆಳಗಡೆ ಒಂದು ವಿಡಿಯೋ ಲಿಂಕ್ ಅಂತ ಹಾಕಿರ್ತೀವಿ. ಆ ಲಿಂಕ್ ನೀವು ಕಾಪಿ ಮಾಡ್ಕೊಂಡು ಯೂಟ್ಯೂಬಲ್ಲಿ ಸರ್ಚ್ ಮಾಡಿಕೊಂಡ್ರೆ ಡೀಟೇಲ್ಸ್ ಇರೋ ವಿಡಿಯೋ ಓಪನ್ ಆಗುತ್ತೆ. ಅವ ನಿಮಗೆ ಕಾಂಟ್ಯಾಕ್ಟ್ ನಂಬರ್ ಕಾಣಿಸುತ್ತೆ ಅಂತ ಕೇಳ್ಬೋದು. ವೀಕ್ಷಕರೇ, ಇನ್ನು ಇದೇ ಥರ ನಿಮ್ಮದು ಅದರ ಗಾಡಿ ಸೇಲಿಗಿತ್ತು ಅಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆ ಏನಾದ್ರು ಸೇಲ್ ಮಾಡ್ಕೊಬೇಕಂದ್ರೆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲೀನಾಗಿ ತೆಗೆದುಬಿಟ್ಟು ಆ ಗಾಡಿ ಫೋಟೋಸ್ನ ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು. ವೀಕ್ಷಕರೇ, ನಿಮಗೆ ಗಾಡಿ ಫೋಟೋಸ್ ಎಲ್ಲ ಕಳ್ಸೋಕ್ಕೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು ಅಂದ್ರೆ ನೋಡಿ, ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಿಲ್ಲ, ಇದು ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ವೀಕ್ಷಕರೇ, ಈ ನಂಬರ್ಗೆ ಯಾರು ಕಾಲ್ ಮಾಡಬೇಡಿ, ನಾವು ರಿಸೀವ್ ಮಾಡೋದಿಲ್ಲ. ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನಿಮ್ಮ ಗಾಡಿ ಸೇಲಿಗಿದ್ದರೆ ವಾಟ್ಸಪ್ಪಲ್ಲಿ ಈ ನಂಬರ್ ಫೋಟೋಗಳು ಕಳಿಸಿದರೆ ನಾವೇ ನಿಮಗೆ ಕಾಲ್ ಮಾಡಿ ಡೀಟೇಲ್ಸ್ ತಗೊಂಡು ವಿಡಿಯೋ ಮಾಡಿ ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಅಪ್ಲೋಡ್ ಮಾಡಿ ಆದಷ್ಟು ಬೇಗ ಸೇಲ್ ಆಗೋ ಥರ ಟ್ರೈ ಮಾಡ್ತೀವಿ ಅಂತ ಹೇಳ್ಬೋದು. ವೀಕ್ಷಕರೇ, ಹೇಳಿ, ಯಾವ್ದು ಸರ್ ಅದು ಗಾಡಿ? ಸರ್ ಅದು ವ್ಯಾಗನರ್ LXi ಶೋರೂಮ್ ಫಿಟ್ಟಿಂಗ್ CNG ಇದೆ ಅದರಲ್ಲಿ 13 LXi ಶೋರೂಮ್ ಫಿಟ್ಟಿಂಗ್ CNG 13 ಮಾಡಲು ಶೋರೂಮ್ ಫಿಟ್ಟಿಂಗ್ ಫೀ. ಈಗ ಕೆಲವರು ಕಾಮೆಂಟ್ ಮಾಡ್ತಿದಾರೆ ವಿಡಿಯೋ ಹಾಕಿದ್ರೆ. ಹಾ ಈಗ ಶೋರೂಮ್ ಅಲ್ಲಿ 2013, 11 ಈ ತರದಲ್ಲೆಲ್ಲ CNG ಬಂದಿಲ್ಲ ಅಂತ. ಇಲ್ಲ ಸರ್, ಅದು ಫಿಟ್ಟಿಂಗ್ ಆಗಿರೋದು ಶೋರೂಮ್ ಅಲ್ಲೇ ಫಿಟ್ಟಿಂಗ್ ಆಗಿರೋದು ಅದು. ಹಾ ಈಗ ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಏನೋ ಹೊರಗಡೆ ಫಿಟ್ಟಿಂಗ್ ಅದು ಏನಾಗುತ್ತಪ್ಪ ಅಂದ್ರೆ ಹ್ಮ್ ಫಿಲ್ಲಿಂಗ್ ಎಲ್ಲ ಬಾನೆಟಲ್ಲಿ ಬರುತ್ತೆ, ಬಾನೆಟಲ್ಲಿ ಫಿಲ್ಲಿಂಗ್ ಬರುತ್ತೆ. ಹ್ಮ್ ಓಕೆನಾ? ಓಕೆ. ಇದು ಶೋರೂಮ್ ಫಿಟ್ಟಿಂಗ್ ಮಾತ್ರ ನಿಮಗೆ ಎಲ್ಲಿ ಬರುತ್ತೆ, ಪೆಟ್ರೋಲ್ ತುಂಬ್ತೀವಲ್ಲ ಹ್ಮ್ ಅಲ್ಲಿ ಬರುತ್ತೆ. ಆಮೇಲೆ ಇನ್ನೂ ಕನ್ಫರ್ಮೇಶನ್ ಯಾವ ತರ ಕೊಡ್ಬೋದು ಅಂದ್ರೆ ಹ್ಮ್ ಮುಂದ್ಗಡೆ ಇಗ್ನೇಷನ್ ಬರುತ್ತೆ ನೋಡ್ರಿ, ಕಿಲೋಮೀಟರ್ ಎಲ್ಲ ತೋರಿಸುತ್ತಲ್ಲ, ಅದೇ ಮೀಟರ್ ಬೋರ್ಡ್ ಅಲ್ಲಿ. ಆ ಮೀಟರ್ ಬೋರ್ಡ್ ಅಲ್ಲಿ CNG ಅಂತ ಸಿಗ್ನಲ್ ತೋರಿಸುತ್ತೆ. ಹ್ಮ್ ಹೊರಗಡೆ ಫಿಟ್ಟಿಂಗ್ ಆದ್ರೆ ಇಗ್ನೇಷನ್ ಎಲ್ಲ CNG ಅಂತ ಸಿಗ್ನಲ್ ತೋರಿಸಲ್ಲ, ಹೊರಗಡೆ ಫಿಟ್ಟಿಂಗ್ ಮಾಡಿದವೆಲ್ಲ. ಓಕೆ. ಅದ್ರ ಮೇಲೆ ಕಸ್ಟಮರಿಗೆ ಕನ್ಫರ್ಮ್ ಆಗುತ್ತೆ ಹೊರಗಡೆ ಫಿಟ್ಟಿಂಗು ಶೋರೂಮ್ ಫಿಟ್ಟಿಂಗು ಅಂತ. ಹ್ಮ್ ಶೋರೂಮ್ ಅಲ್ಲಿ ಫಿಟ್ಟಿಂಗ್ ಮಾಡಿಸಿರೋದು ಅದು ಗಾಡಿ. ಸರಿ ಸರ್. ಈಗ ಮಾಡ್ಲು 13 ಅಂದ್ರೆ ಓನರ್ ಎಷ್ಟು ಜನ? ಸರ್ 2013 ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಅದು. ಓಕೆ. ಕಿಲೋಮೀಟ್ರು? ಸರ್ ಕಿಲೋಮೀಟ್ರು 76,000 ಚಿಲ್ಲರೆ ಆಗಿದೆ ಸರ್ ರನ್ನಿಂಗು. ಓಕೆ. ಏನು ಶೋರೂಮ್ ಟ್ರಕ್ಕಾ? ಹ್ಞೂ ಸರ್, ಸ್ವಲ್ಪ ಇದೆ, ಸ್ವಲ್ಪ ಹೊರಗಡೆನೇ ಆಗಿದೆ. ಹ್ಮ್ ಗಾಡಿ ಮಾತ್ರ ತುಂಬಾ ಚೆನ್ನಾಗಿದೆ ಸರ್. ಡಾಕ್ಯುಮೆಂಟ್ಸು ನಿಮಗೆ FC 2 ವರ್ಷ ಬರುತ್ತೆ, 13 ಅಲ್ವಾ ಅದು. ಹ್ಮ್ 2 ವರ್ಷ FC ಬರ್ತೈತೆ ನಿಮಗೆ. ಇನ್ಸೂರೆನ್ಸ್ ಒಂದು 6-7 ತಿಂಗಳು ಇನ್ಸೂರೆನ್ಸ್ ಇದೆ. ಓಕೆ. ಸರ್ ಟೈರ್ ಕಂಡೀಷನ್ ನೋಡಿಬಿಟ್ರೆ ನಿಮಗೆ ಫ್ರಂಟು ಒಂದು 80% ಟೈರ್ ಇದೆ ಸರ್, ಫ್ರಂಟ್ 2. ಹ್ಮ್ ಬ್ಯಾಕ್ ಸೈಡು ಒಂದು 60% ಮೇಲೆ ಟೈರ್ ಇದೆ. ಓಕೆ. ಗಾಡಿ ನಿಮಗೆ CNGಲಿ ಪಕ್ಕ ಒಂದು 32 ಬರುತ್ತೆ ಸರ್ ಮೈಲೇಜ್. ಹಾಂ ಪಕ್ಕ 32 ಮೈಲೇಜ್ ಬರುತ್ತೆ. ಪೆಟ್ರೋಲ್ ಒಂದು 18 ಇಂದ 20 ಬರುತ್ತೆ. ಹಾಂ ನೀವು ಒಂದು ಫುಲ್ ಟ್ಯಾಂಕು 10 ಲೀಟ್ರ್ 10 kg ಟ್ಯಾಂಕ್ ಇದೆ ಹಿಂದ್ಗಡೆ. ಹ್ಮ್ ಫುಲ್ ಫಿಲ್ಲಿಂಗ್ ಮಾಡಿದ್ರೆ ಒಂದು 280ರಿಂದ 300 ಕಿಲೋಮೀಟರ್ ಆರಾಮಾಗಿ ಡ್ರೈವಿಂಗ್ ಮಾಡ್ಬೋದು. ಓಕೆ. ಅದು ಇದು ಹೆಂಗಪ್ಪ ಅಂದ್ರೆ ಪೆಟ್ರೋಲ್ ಇದು ಇರುತ್ತಲ್ಲ, CNG ಬಂಕಲ್ಲಿ ಪ್ರೆಷರ್ ಮೇಲೆ ಡಿಪೆಂಡ್ ಇರುತ್ತೆ ಅದು ಮೈಲೇಜ್. ಹ್ಮ್ ಪ್ರೆಷರ್ ಒಂದು 200 ಮೇಲೆ ಇದ್ರೆ ಪಕ್ಕ ಒಂದು 280ರಿಂದ 300 ಕಿಲೋಮೀಟರ್ ಆರಾಮಾಗಿ ಡ್ರೈವಿಂಗ್ ಮಾಡ್ಬೋದು ಫುಲ್ ಟ್ಯಾಂಕ್ ಮಾಡಿಸಿದ್ರೆ. ಓಕೆ. ಈಗ ಬಾಡಿ ಲೈನು ಇಂಜಿನ್ ಎಲ್ಲ ಓಕೆ ಸರ್? ಹೌದು ಸರ್, ಶಿಲ್ಡ್ ಇಂಜಿನ್, ಬಾಡಿ ಎಲ್ಲ ಚೆನ್ನಾಗಿದೆ ಗಾಡಿ. ಓಕೆ. ಒಳಗಡೆ ಕುಷನ್ ಎಲ್ಲ ಸರ್, ಒಳಗಡೆ ಎಲ್ಲ ಕುಷನ್ ಚೆನ್ನಾಗಿದೆ. AC ಎಲ್ಲ ರನ್ನಿಂಗ್ ಇದೆ ಸರ್, ಚಿಲ್ ಬರ್ತಾ ಇದೆ. ಹ್ಮ್ AC ಸ್ವಲ್ಪ ಗ್ಯಾಸ್ ಎಲ್ಲ ತುಂಬಿಸಿದ್ದೀನಿ, ಇನ್ನೂ ಚಿಲ್ ಆಗಿದೆ, ಫುಲ್ ಚಿಲ್ ಬರ್ತಾ ಇದೆ. ಹ್ಮ್ ಗಾಡಿ ತುಂಬಾ ಚೆನ್ನಾಗಿದೆ. ಅಂದ್ರೆ ಮತ್ತೆ ಸೆಂಟ್ರಲ್ ಲಾಕಿಂಗ್ ಬರಲ್ಲ ಸರ್ LXiಗೆ. ಹ್ಮ್ ಎಕ್ಸ್ಟ್ರಾ ನಾನು ಒಂದು 3,500 ಕೊಟ್ಟು ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂತ ಒಂದು ಸೆಂಟ್ರಲ್ ಲಾಕ್ ಬೇರೆ ಹಾಕ್ಸಿದ್ದೀನಿ, ರಿಮೋಟು ಸೆಂಟ್ರಲ್ ಲಾಕಿಂಗ್ ಎಲ್ಲ ಹಾಕ್ಸಿದ್ದೀನಿ ಗಾಡಿಗೆ. ಓಕೆ. ಗಾಡಿ ತುಂಬಾ ಚೆನ್ನಾಗಿದೆ. ಹಾಂ. ಈಗ ರೆಕಾರ್ಡ್ಸ್ ಎಲ್ಲ ನಿಮ್ಮ ಕಡೆ ಒರಿಜಿನಲ್ಲು? ಹ್ಞೂ ಸರ್, ರೆಕಾರ್ಡ್ಸ್ ಎಲ್ಲ ನಮ್ಮ ಕಡೆ ಇದೆ. ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಅಂದ್ರೆ ಮತ್ತೆ ಕ್ರೋಮ್ ಸೆಟ್ಸು, ಬ್ಯಾಕ್ ಸ್ಪೈಲರು, ಹ್ಮ್ ಪ್ಲಸ್ ನಿಮಗೆ ವೀಲ್ ಕ್ಯಾಪ್ಸು ಎಲ್ಲ ಹಾಕ್ಸಿದ್ದೀನಿ. ಹ್ಮ್ ಗಾಡಿ ಎಲ್ಲ ರನ್ನಿಂಗ್ ಎಲ್ಲ ಚೆನ್ನಾಗಿದೆ ಸರ್, ಏನೋ 10 ರೂಪಾಯಿ ಕೆಲಸ ಇಲ್ಲ, ತಗೊಂಡು ಫ್ಯೂಲ್ ಹಾಕ್ಸ್ಕೊಂಡು ಓಡಿಸೋದಷ್ಟೇ. ಓಕೆ. ಸರಿ. ಹಲೋ. ಓಕೆ. ಈಗ ಗಾಡಿ ಇರೋದ್ರಲ್ಲಿ ಸರ್ ಲೊಕೇಶನ್? ಸರ್ ಇದು ಗಾಡಿ ಲೊಕೇಶನ್ ಬಂದ್ಬಿಟ್ಟು ದಾವಣಗೆರೆ ಟೌನಲ್ಲಿದೆ ಸರ್. ದಾವಣಗೆರೆ ಟೌನಿಗೆ ಬಂದರೆ ಗಾಡಿ ತೋರಿಸ್ತೀನಿ. ಓಕೆ. ಏನು ಹೇಳ್ತಿದ್ದಾರೆ ಗಾಡಿ ಪ್ರೈಸು? ಸರ್ ಅದು CNG ಶೋರೂಮ್ ಫಿಟ್ಟಿಂಗ್ CNG ಹ್ಮ್ 13 ಮಾಡಲು ಒಂದು 285 ಹೇಳ್ತಾಯಿದ್ದೀನಿ ಸರ್. 2,80,000. ಹೌದು, 285 ಹೇಳ್ತಾ ಇದ್ದೀನಿ. ಒಂದು ನೆಗೋಷಿಯಬಲ್ ಒಂದು ಒಳ್ಳೆ ಪ್ರೈಸ್ ಅಂದರೆ ಒಂದು 275 ಕೊಡ್ತೀನಿ ಸರ್. ಓಕೆ. ಸುಮ್ಮನೆ ಮತ್ತೆ 220, 230, 240 ಸುಮ್ಮನೆ ಫೋನ್ ಮಾಡಿ ಸುಮ್ಮನೆ ಇದು ಮಾಡ್ತಾರೆ ಸರ್. ಆ ರೇಟಿಗೆಲ್ಲ ಕೊಡಲ್ಲ ಗಾಡಿನ. ಹ್ಮ್
ಜೆನ್ಯೂನ್ ಕಸ್ಟಮರ್ ಯಾರು ನನಗೆ ವ್ಯಾಗನರೇ ಬೇಕು ಸಿ ಎನ್ ಜಿ ಬೇಕಂದರೆ ಆ ರೇಟಲ್ಲಿ ನಾನು ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ. ಫೈನಲ್ ಒಂದು 75 ತನಕ ಕೊಡ್ತೀನಿ. ಓಕೆ, ನಂಬರ್ ಇದೇ ಹಾಕಿಲ್ಲ ಸರ್? ಸರ್ ಇದೇ ನಂಬರ್ ಹಾಕಿ ಸರ್. ಸರಿ ಸರ್, ಓಕೆ.